ಹಾಯ್ ಗಾಯ್ಸ್, ಇವತ್ತು ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಹುರ್ಗಡ್ಲೆ ಮತ್ತು ಕಾಳುಮೆಣಸು, ಚಕ್ಕೆ, ಲವಂಗ, ಒಂದು ಏಲಕ್ಕಿಕಾಯಿ, ಹಸಿಮೆಣಸು ಮತ್ತು ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಮತ್ತು ಹೆಚ್ಚಿರುವಂಥ ಟೊಮೊಟೊ ಮತ್ತು 1.5 ಆಗೋಷ್ಟು ಈರುಳ್ಳಿ. ಈಗ ಇಲ್ಲಿ ಮಟನ್ನ ನಾನು ಬೇಯಿಸಿಟ್ಟಿದ್ದೀನಿ. 1 ಹಿಡಿ ಆಗೋಷ್ಟು ಪುದೀನ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಗಟ್ಟಿಯಾಗಿರಬೇಕು. ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಬ್ಕೊಳ್ಳಿ. ಮತ್ತು ಅದಕ್ಕೇ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತು 4 ಲವಂಗ, 1 ಪೀಸ್ ಚಕ್ಕೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು. ಸೊ ಅಲ್ಲಿಗಂಟ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಅದಕ್ಕಿರಬೇಕು. ಮತ್ತು ಇದಕ್ಕೇ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ನಮಗೆ ಫುಲ್ಲು ಸಾಫ್ಟ್ ಆಗಬೇಕು ಗಾಯ್ಸ್. ಯಾವತ್ತೂ ನೋಡಿ ಅದಕ್ಕಿರಬೇಕು. ಸೊ ಮತ್ತು ಇದಕ್ಕೇ ನಾನು ಇವಾಗ ಮಿಕ್ಸಿಗೆ ಹಾಕಿದ್ನಲ್ಲ, ಆ ಖಾರವನ್ನು ಹಾಕಿ ಫುಲ್ಲು ಇದು ಸ್ವಲ್ಪ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ. ಏಕೆಂದರೆ ನಾವು ಹಾಕಿರೋದು ಎಲ್ಲನೂ ಹಸಿಯಾಗಿಯೇ ಹಾಕಿರೋದ್ರಿಂದ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಮಗೆ. ಇದಕ್ಕೇ 2 ಸ್ಪೂನ್ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಆಯಿಲ್ ಬಿಡಬೇಕು ಗಾಯ್ಸ್. ಈಗ ಆಯಿಲ್ ಬಿಟ್ಟಿದೆ. ಸೊ ನೋಡ್ತಿದ್ದೀರಲ್ಲ ನೀವೇ, ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ಇದಕ್ಕೇ ನಾವು ಬೇಯಿಸಿಟ್ಟಿರುವಂಥ ಮಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸ್ ಕೊಡೋಣ ಫುಲ್ಲು. ಏಕೆಂದರೆ ಆ ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ನಾವು ಯಾವ ರೀತಿ ಮಿಕ್ಸ್ ಆಗಿದೆ ಅಂತ. ಹದಕ್ಕೆ ಇದ್ದರೆ ಸಾಕು, ಗಟ್ಟಿಯಾಗಿರಬೇಕು. ಮಟನ್ ಚಾಪ್ಸ್ ಅಂದರೆ ಯಾವಾಗಲೂ ಸ್ವಲ್ಪ ತಿಕ್ಕಾಗಿರಬೇಕಾಗುತ್ತೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಲ್ ಆದಮೇಲೆ ನೀವೇ ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಹದ ಇರುತ್ತೆ. ಮಟನ್ ಚಾಪ್ಸ್ ಯಾವಾಗಲೂ ಹೀಗೆ ಇರಬೇಕಾಗುತ್ತೆ. ಟೇಸ್ಟ್ ಮಾಡಿ, ಒಂದ್ಸಲ ಆದರೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಗಾಯ್ಸ್.